ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ್. ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಮುಖ್ಯವಾಗಿ ಈ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸುವ ಮುಖ್ಯ ಉದ್ದೇಶನೇ ಉತ್ತರ ಕರ್ನಾಟಕದಲ್ಲಿರುವಂಥ ಸಾಕಷ್ಟು ಸಮಸ್ಯೆಗಳು, ನೀರಾವರಿ ಆಗಿರ್ಬೋದು, ರೈತರ ಸಮಸ್ಯೆಗಳಾಗಿರ್ಬೋದು, ಅದೇ ರೀತಿ ಉತ್ತರ ಕರ್ನಾಟಕಕ್ಕೆ ಕೆಲವೊಂದು ಕೈಗಾರಿಕಾ ಉದ್ಯಮಗಳು ಬರುವಂಥದ್ದಾಗಿರ್ಬೋದು, ಈ ಥರ ಹಲವು ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೋಸ್ಕರನೇ ಉತ್ತರ ಕರ್ನಾಟಕದ ಎರಡನೇ ರಾಜಧಾನಿ ಎಂದ ಹೆಸರಾದಂಥ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನವನ್ನು ನಡೆಸ್ತಾರೆ. ಆದರೆ ಪ್ರೆಸೆಂಟ್ ಅಂದರೆ ವಾಸ್ತವದಲ್ಲಿ ಏನಾಗಿದೆ ಅಂದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನೇ ಇಲ್ಲಿ ಚರ್ಚೆ ಮಾಡಲ್ಲ. ಈ ಕುರಿತು ನಮ್ಮ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಲು ನಮ್ಮ ಜೊತೆ ಇದ್ದಾರೆ ಇವತ್ತು ಕರ್ನಾಟಕ ರೈತ ಸೇನೆಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಹದಾಯಿ ಹೋರಾಟಗಾರರು ಆದಂಥ ಶಂಕರಗೌಡ ಪಾಟೀಲ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವಾಗ ಚಳಿಗಾಲದ ಅಧಿವೇಶನ ಅಂದ ತಕ್ಷಣವೇ ಸಾಕಷ್ಟು ಒಂದು ಉತ್ತರ ಕರ್ನಾಟಕದಲ್ಲಿರುವಂಥ ಸಾಕಷ್ಟು ಸಂಘ ಸಂಸ್ಥೆಗಳಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ರೈತ ಮುಖಂಡರು ಎಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ. ಇದು ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂದರೆ ಜಸ್ಟ್ ಪ್ರತಿಭಟನೆ. ಸುವರ್ಣಸೌಧದಲ್ಲಿ ಒಂದು 10 ದಿನ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಉತ್ತರ ಕರ್ನಾಟಕ ಅಂದರೆ ಎಲ್ಲ ಏನು ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ, ಗದಗ, ಬಿಜಾಪುರ, ಗುಲ್ಬರ್ಗ, ಬೀದರ್, ಈ ಥರ ಈ ಎಲ್ಲ ಡಿಸ್ಟಿಕ್ಗಳಿಂದ ಜನ ಅಂದರೆ ಸಂಘಟನೆಯವರು, ರೈತ ಮುಖಂಡರು ಹೋಗಿ ಸಾಕಷ್ಟು ಪ್ರತಿಭಟನೆಗಳು ಮಾಡಿ ಮನವಿಗಳನ್ನು ಸಂಬಂಧಪಟ್ಟಂಥ ಇಲಾಖೆಯ ಸಚಿವರುಗಳಿಗೆ ಕೊಡ್ತಾನೆ ಬಂದಿದ್ದಾರೆ. ಆದರೆ ಇಲ್ಲಿವರೆಗೂ ನನಗೆ ತಿಳಿದಾಗೆ ಇಲ್ಲಿವರೆಗೂ ಯಾವುದಕ್ಕೂ ಒಂದು ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಈ ಬಾರಿ ಉತ್ತರ ಕರ್ನಾಟಕದ ಏನು ಬೆಳಗಾವಿ ಎರಡನೇ ರಾಜಧಾನಿಯಲ್ಲಿ ಏನು ಒಂದು ಅಧಿವೇಶನ ನಡೀತಾ ಇದೆ, ಈ ಅಧಿವೇಶನದಲ್ಲಿ ಮುಖ್ಯವಾಗಿ ಏನು ಚರ್ಚೆಗಳಾದರೆ ಉತ್ತರ ಕರ್ನಾಟಕಕ್ಕೆ ಲಾಭ ಆಗುತ್ತೆ ಹೇಳಿ ಸರ್. ಸರ, JBM ಅವರು ಇವತ್ತು ಕರೆದು ಈ ಥರ ಮಾಡಲಾಕತ್ತಿದ್ದ ವಿಷಯದ ಮೇಲೆ ನಿಮಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಮತ್ತು ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ. ನೀವು ಮೇಲಿನ ಮೇಲೆ ಈ ಥರ ಚರ್ಚೆಗಳನ್ನು ಮಾಡ್ತಾಯಿದ್ದೀರಿ, ಅದಕ್ಕೆ ಭಾಳ ಸ್ಫೂರ್ತಿದಾಯಕವಾಗಿ ನಾವು ಮಾತಾಡಬೇಕಾಗತ್ತೆ. ಅದಕ್ಕೂ ಸಂತೋಷ. ಈ ಥರ ಮಾಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೂ ಕೂಡ ನಾವು ಸಾಕಷ್ಟು 2021ರಿಂದ ಮನವಿಗಳನ್ನು ಕೊಡ್ತಾ ಬಂದಿದ್ದೇವೆ. ನೀವು ಅಧಿವೇಶನದ ಸಮಯವನ್ನು ಹಾಳು ಮಾಡಲಾರ್ದೆ ಈ ಭಾಗದಲ್ಲಿ ನೀವು ಹೇಳಿದ್ರಲ್ಲಿ ಈಗ ಏನೋ ಒಂದು ಜಾತ್ರೆ ಮಾಡೋಕ್ಕೆ ಬಂದಂಗೆ, ವಿಶೇಷ ಚಳಿಗಾಲದ ಸಮಯ ಕಾಯಕ್ಕೆ ಬಂದಂಗೆ ಇಲ್ಲಿ ಬರ್ತಾರೆ ಹೋಗ್ತಾರೆ ಅನ್ನೋದು ಆಗಬಾರ್ದು. ಇದು ಸಾರ್ಥಕವಾಗಿರ್ತಕ್ಕಂಥ ಅಧಿವೇಶನ ಆಗಬೇಕಂತಕ್ಕಂಥ ವಿಚಾರದ ಮೇಲೆ ಪ್ರತಿ ವರ್ಷ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ಏನಪ್ಪ ಅಂತಂದ್ರೆ, ಈ ಭಾಗದ ಜ್ವಲಂತ ಸಮಸ್ಯೆಗಳು ಯಾವುದವು, ಅವುಗಳ ಬಗ್ಗೆ ನೀವು ಪೂರ್ವಭಾವಿಯಾಗಿ ವಿಚಾರ ಮಾಡಿ ಆ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಅಲ್ಲಿ ಸಂಬಂಧಿಸಿದಂಥ ಮಂತ್ರಿಗಳ ಮುಖಾಂತರ ಚರ್ಚೆ ಮಾಡಿಸಿ ಅವನ್ನ ಬಗೆಹರಿಸಿದ್ರೆ ನೀವು ಈ ನಾಡಿಗೆ ತಮ್ಮ ಕೊಡುಗೆ ಹೆಚ್ಚಾಗ್ತದೆ, ನಿಮ್ಮ ಗೌರವ ಹೆಚ್ಚಾಗ್ತದೆ. ಈ ಥರ ಮಾಡಿದರೆ ನೀವು ಮುಂದೆ ಮತ್ತು ಆರಿಸಿ ಬರ್ಬೋದಲ್ಲ. ಹೌದು, ನಾವೇನು ನಿಮ್ಮನ್ನೇ ಕೆಟ್ಟದವ್ರಂತ ಬಯೋದಿಲ್ಲ, ನಾವು ಹೋರಾಟ ಮಾಡಿದರೂ ಕೂಡ ನಿಮ್ಮನ್ನು ಬಯೋದಿಲ್ಲ. ಯಾಕಂದರೆ ನಮ್ಮ ಈ ನಾಡಿನಿಂದ ನಮ್ಮ ಜನ ಆಯ್ಕೆ ಮಾಡಿ ಕಳಿಸಿರ್ತಾರಪ್ಪ ಆದಮೇಲೆ ನಮ್ಮ ಕೆಲಸ ಮಾಡೋರು ನೀವೇ, ಹೌದಾ? ಜನಗಳ ಧ್ವನಿ ಆಗಬೇಕು. ನೀವು ಜನಗಳ ಧ್ವನಿ ಆಗಬೇಕು. ಅದ್ರ ಸಲುವಾಗಿ ಈ ನಮ್ಮ ಮುಖಾಂತರ ಹೋರಾಟಗಾರರ ಮುಖಾಂತರ, ಯಾಕಂದರೆ ನೀವೇನೋ ಬೇರೆ ಕಡೆ ತಲ್ಲೀನರಾಗಿರ್ತೀರಿ, ಈ ಸಮಸ್ಯೆಗಳನ್ನು ಎತ್ತಿ ತೋರಿಸೋಕ್ಕೋಸ್ಕರವಾಗಿ ನಾವು ಸಂಘಟನೆಗಳಿದ್ದಾವೆ. ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಲೆಟರ್ ಕೊಡ್ತಿರ್ತೀವಲ್ಲ, ಇದನ್ನು ತೊಗೊಂಡು ನೀವು ಕೆಲವು ಮಂತ್ರಿಗಳಾದರೂ ಕೂಡ ಈ ಸಮಸ್ಯೆಗಳನ್ನು ಆಲಿಸಿಕೊಂಡು ಸಭೆಯೊಳಗೆ ನೀವು ಚರ್ಚೆ ಮಾಡಿದರೆ ವಿಧಾನಸೌಧದಲ್ಲಿ ಅದಕ್ಕೊಂದು ಪರಿಹಾರ ಸಿಗ್ತದಲ್ಲ. ಇವತ್ತು ಲಕ್ಷಾಂತರ ಜನ ರೋಡ್ನಲ್ಲಿ ಬಿದ್ದು ಹೋರಾಟ ಮಾಡೋದು ತಪ್ತತ್ತಲ್ಲ, ನಿಮಗೂ ಕಿರಿಕಿರಿ ತಪ್ತತ್ತಲ್ಲ. ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂಥದ್ದನ್ನು ಇವತ್ತು ನೀವು JBM ಅರ್ಥ ಮಾಡಿಕೊಂಡು ಇದನ್ನು ಚರ್ಚೆ ಮಾಡೋಕತ್ತೀರಿ ಇವತ್ತಿನ ದಿವಸ. ಈದ ಕೆಲಸವನ್ನು ಇವತ್ತು ಸರ್ಕಾರದ ಈ ಭಾಗದ ಶಾಸಕರು, ಸಂಸದರು, ಜಿಲ್ಲಾಧಿಕಾರಿಗಳು ಮಾಡಬೇಕಾಗೈತಿ. ಇವತ್ತು ಪೂರ್ವಭಾವಿಯಾಗಿ ನಾನು ಲೆಟ್ರ್ ಕೊಟ್ಟಿದ್ದೀನಿ, ಆಗಲೇ ಕಳಿಸಿದ್ದೀನಿ ನಿಮ್ಗೆ. ಅದರಲ್ಲಿ ವಿಷಯಗಳು ಇದಾವೆ. ಇದನ್ನು ಕೊಟ್ಟರು ಕೂಡ ಅವರು ನಮಗೊಂದು ಟೆಂಟ್ ಕೊಡ್ತಾರೆ ಅಲ್ಲಿ ಹೊರತಾಗಿ ಕೂಡೋಕ್ಕೆ, ಆದರೆ ಇದ್ರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಲಾಸ್ಟ್ ಟೈಮು ಕೂಡ ಗಡುವು ಕೊಟ್ಟಿದ್ದೀವಿ, ಮಾಡಲಿಲ್ಲ. 2021ರಲ್ಲಿ ನಾವು
ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ಹೋಗಿ ನಾವು ಜನವರಿ 26 ಧ್ವಜಾರೋಹಣ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತಂದರೆ ನೋಡ್ರಿ, ಜನಪ್ರತಿನಿಧಿಗಳು ನಾವು ಸ್ವತಂತ್ರ ಭಾರತದಲ್ಲಿದ್ದೇವೆ. ನಮ್ಮ ಸಂವಿಧಾನದಲ್ಲಿ ಯಾವುದೇ ಒಂದು, ಯಾಕಂದ್ರೆ ಇವತ್ತು ಸುವರ್ಣಸೌಧ ಜನಪ್ರತಿನಿಧಿಗಳ ಒಂದು ಕಟ್ಟಡ ಅದು. ಅಲ್ಲಿ ನಮ್ಮ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳ ಅದನ್ನು ಧ್ವಜಾರೋಹಣ ಮಾಡಬೇಕು. ಆದರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡಿಸ್ತಾರೆ. ಜಿಲ್ಲಾಧಿಕಾರಿ ಯಾರು ಅವರು? ಆದರೆ ನಮ್ಮ ಸರ್ಕಾರದ ಕೆಲಸಗಾರರು. ನಾವು ಕೂಲಿ ಕೊಡ್ತೇವೆ ಅವರಿಗೆ, ಹೌದಾ? ಅವ್ರ ಕಡೆ ಅಲ್ಲಿ ಧ್ವಜಾರೋಹಣ ಮಾಡಿಸತಕ್ಕಂಥದ್ದು ತಪ್ಪು. ಇದನ್ನು ಕೂಡ ಖಂಡಿಸ್ತಾ ಇದ್ದೇನೆ. ಯಾಕೆ ಉಸ್ತುವಾರಿ ಮಂತ್ರಿಗಳಿಲ್ವಾ? ಇವ್ರಿಗೆ ಆಸೆ ಇಲ್ವಾ ಉತ್ತರ ಕರ್ನಾಟಕದ ಧ್ವಜ ಹಾರಿಸಲಿಕ್ಕೆ? ಇವರು ಈಗೂ ಕೂಡ ನಾನು ಇವ್ರ ತಮ್ಮ ಮುಖಾಂತರ ಮೊದಲೇದಾಗಿ ಅದನ್ನು ಖಂಡಿಸ್ತಾ ಇದ್ದೇನೆ. ಈ ಬಾರಿ ಏನೈತಿ, ಧ್ವಜಾರೋಹಣವನ್ನು ಉಪಮುಖ್ಯಮಂತ್ರಿಗಳು ಹಾರಿಸಲಿ, ಮುಖ್ಯಮಂತ್ರಿಗಳು ಹಾರಿಸಲಿ, ಇಲ್ಲ ಅಂದರೆ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಹಾರಿಸಲಿ. ಇಲ್ಲಿ ಯಾರಿಲ್ಲ, ನಮ್ಮವರೇ ಆಗಿರ್ತಕ್ಕಂಥ ಮುಖ್ಯ ಸಚೇತಕರು ಇದಾರಲ್ಲ ಅವರಾದರೂ ಹಾರಿಸಲಿ, ನಮಗೆ ಸಂತೋಷ ಐತೆ. ಇಲ್ಲ ಅಂದರೆ ನಾವು ರೈತರು ಹಾರಿಸ್ತೇವೆ. ಹಿಂದೂ ಕೂಡ ಹಂಗೆ ಮಾಡಿದ್ದೀವಿ ನಾವು. ಹೋಗಿ ಅಷ್ಟು ಮಾಡಿ ಬಂದರೂ ಕೂಡ ಹಿಂದಿ ಲಾಸ್ಟ್ ಟೈಮ್ ಕೂಡ ಮಾಡಲಿಲ್ಲ, ಎಚ್ಚೆತ್ಕೊಂಡಿಲ್ಲ ಇವರು. ಯಾಕಂದ್ರೆ ಇದ್ರದ್ದು ಏನು ಎದ್ದು ಕಾಣ್ತಾ ಇದೆ ಅಂದರೆ ಇವರ ಇಚ್ಛಾಶಕ್ತಿ ಕೊರತೆ. ಇದೇ ರೀತಿ ಉತ್ತರ ಕರ್ನಾಟಕ ಅನ್ಯಾಯನೇ. ಈ ಇಚ್ಛಾಶಕ್ತಿ ಅನ್ನೋದು ಕೇವಲ ಧ್ವಜಾರೋಹಣಕ್ಕೆ ಮಾತ್ರ ಅಲ್ಲ, ಪ್ರತಿಯೊಂದರಲ್ಲಿ ಅಭಿವೃದ್ಧಿ ವಿಚಾರ. ಒಂದು ಉದಾಹರಣೆ ತೋರಿಸಿದೆ ಈಗ ನಿಮಗೆ. ಅಭಿವೃದ್ಧಿ ವಿಚಾರದಿಂದ ಹಿಡ್ಕೊಂಡು ಒಂದು ಅಧಿಕಾರದ ದುರಾಸೆಗೋಸ್ಕರನೂ ಒಂದು ಇಚ್ಛಾಶಕ್ತಿ ಕೊರತೆ ಸಾಕಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಗದ. ಈ ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪಕ್ಷ ಅಂತ ಹೇಳಲ್ಲ, 3 ಪಕ್ಷ ಕರ್ನಾಟಕದಲ್ಲಿರುವಂಥ 3 ಪಕ್ಷನೂ, ಕರ್ನಾಟಕದಲ್ಲಿರುವಂಥ JDS, BJP, ಕಾಂಗ್ರೆಸ್ 3 ಪಕ್ಷದವರು ಅವರಿಗೆ ಜನರ ಹಿತಾಸಕ್ತಿ ಕಾಯುವಂಥ ಯಾವುದೇ ನೈತಿಕತೆಯೂ ಇಲ್ಲ. ಯಾಕಂದರೆ ಎಲ್ಲರೂ ತಮ್ಮ ಸ್ವಂತ ಹಿತಾಸಕ್ತಿನೇ ಇದೆ. ರೈತರ ಹಿತಾಸಕ್ತಿ ಆಗಿರ್ಬೋದು, ನಾಡಿನ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಒಂದು ಇಚ್ಛಾಶಕ್ತಿ ಯಾವ ನಾಯಕರಲ್ಲೂ ಇಲ್ಲ. ನಿಜವಾಗ್ಲೂ ನಮ್ಮ ದುರ್ದೈವ ಏನಂತಂದರೆ ಸಾಕಷ್ಟು ಉತ್ತರ ಕರ್ನಾಟಕದಿಂದ ತುಂಬ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾರು ಸ್ವತಂತ್ರ ನಂತರದಲ್ಲಿ ಸ್ಟಾರ್ಟಿಂಗಲ್ಲೇ SR ಕಂಠಿಯವರಾದರು, ಹುಣಗುಂದ ಮತಕ್ಷೇತ್ರದಿಂದ SR ಕಂಠಿಯವರು, ತದನಂತರದಲ್ಲಿ BD ಜತ್ತಿಯವರು, ಆಮೇಲೆ SR ಬೊಮ್ಮಾಯಿ ಅವರು, ಆಮೇಲೆ ಜಗದೀಶ್ ಶೆಟ್ಟರು, ಆಮೇಲೆ ಅವ್ರ ಮಗ ಬಸವರಾಜ ಬೊಮ್ಮಾಯಿ ಅವರು. ನೋಡ್ರಿ, ಎಲ್ಲ ಉತ್ತರ ಕರ್ನಾಟಕದವ್ರು ಮುಖ್ಯಮಂತ್ರಿ ಆದರೂ ಸಹ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆನೇ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಆಯಿತಾ? ಈಗ ನೀವು ಹೇಳಿದ್ರು ಒಳ್ಳೇದು. ಈಗ ನೋಡಿರಿ, ಬೊಮ್ಮಾಯಿ ಅವರ ಅವಧಿಯೊಳಗೆ ಮಹದಾಯಿ ಹೋರಾಟ ಪ್ರಾರಂಭ ಆಯ್ತು. ಅವರು ಮಗ ಬಸವರಾಜ ಬೊಮ್ಮಾಯಿ ಅವರು ರಕ್ತದಾಗ ಬರ್ಕೊಂಡು ಪತ್ರ ಬರೆದು ನಾವು ಈ ಮಹದಾಯಿ ಹೋರಾಟ ಮಾಡಿದ್ರು. ಹೊಳ್ಳಿ ಅವರು ಮುಖ್ಯಮಂತ್ರಿ ಆದರು. ಮೇಲೂ BJP ಸರ್ಕಾರ ಮಾಡಿದ್ರು. ಮತ್ತು ಯಾಕೆ ಮಹದಾಯಿ ಮಾಡಬಾರ್ದು ಇವರು? ಅದೇ ಅಲ್ರಿ, ಅದ್ರ ಹೆಸರಿನ ಮ್ಯಾಗ ಹೋರಾಟ ಮಾಡಿ ಮಂತ್ರಿ ಆದ್ರಿ ಇವರು. ಇವತ್ತಿನ ದಿವ್ಸ ನೋಡ್ರಿ, ಅವ್ರು BJP ಅವರು ಅಂತೇಳಿ ನಾನು ಟೀಕಾ ಮಾಡ್ತಾ ಇಲ್ಲ. ರೈತರ ಹೆಸರು ಹೇಳ್ಕೊಂಡು ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಯಾಕ್ರಿ? ನೀವು ಹೋಗ್ರಿ, ಡೆಲ್ಲಿಗೆ ಹೋಗ್ರಿ, ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ತೊಗೊಂಬರ್ರಿ. ಎಷ್ಟು ಜನ ಸಂಸದರು ಇದ್ರಿ ಸರ್? ಡೆಲ್ಲಿಗೆ ಹೋಗೋದಕ್ಕೆ ಆಲ್ರೆಡಿ ಡೆಲ್ಲಿಲೇ ಇದ್ದಾರೆ ಅವ್ರು, ಸಂಸದರು ಡೆಲ್ಲಿಲೇ ಇದ್ದಾರೆ. ಮೆಂಬರ್ ಆಫ್ ನಮ್ಮ ಪಾರ್ಲಿಮೆಂಟ್ ಇವರು ಇಲ್ಲೇ ಸಂಸದರು ಇದ್ದಾರಲ್ಲ, ಜೋಶಿ ಅವರು ಇದ್ದಾರೆ. ಸಾಕಷ್ಟು ಲಾಸ್ಟ್ ಟೈಮ್ ಅವರೇ ನಮ್ಮನ್ನು ಕರ್ಕೊಂಡು ಹೋಗಿದ್ದರು ಡೆಲ್ಲಿಗೆ. ನೀವು ಇಲ್ಲಿ ಡೋಂಗಿತನ ಮಾಡಿ ಹೋರಾಟ ಮಾಡೋದು ಬಿಡ್ರಿ. ನಮ್ಮ ರೈತರ ಹಸಟವೆಲ್ಲ ತೊಗೊಂಡು ನೀವು ಹೋರಾಟ ಮಾಡ್ತಕ್ಕಂಥದ್ದು ಸರಿಯಲ್ಲ, ನಿಮಗೆ ಯೋಗ್ಯ ಅಲ್ಲ ಇದು. ಈ ನಾಟಕ ಬಿಡ್ರಿ. ನಿಜವಾಗಿ ಸರ್ಕಾರಕ್ಕೆ ಏನು ಬೇಕಾಗೈತಿ, ಈ ರೈತರಿಗೆ ಏನು ಬೇಕಾಗೈತಿ, ನಿಜವಾಗಿ ಕೇಂದ್ರ ಸರ್ಕಾರ ಏನು ಮಾಡ್ಬೇಕಾಗಿತ್ತು ರೀ? ಕೇಂದ್ರ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಏನು ಮಾಡ್ಬೇಕಾಗಿತ್ತು? ರಾಜ್ಯ ಸರ್ಕಾರ ಮಾಡಬೇಕು. ನೀವು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು ಅಂದರೆ ನೀವು ನಿಜವಾಗ್ಲಿ ನಾಡ ದ್ರೋಹಿಗಳಾಗ್ತೀರಿ. ಸಮನ್ವಯದ ಕೊರತೆ ಇವ್ರು ಮಾಡೋದೇನೈತ್ರಿ? ನಮಗೆ ನಾಡ ದ್ರೋಹಿಗಳಾಗ್ತಾರೆ ಇವರು. ಅದನ್ನು ಮಾಡಬೇಡ್ರಿ, ದಯವಿಟ್ಟು ಕೈ ಮುಗಿದು ಹೇಳ್ತೇನೆ. ಇವರು ಒಬ್ರಿಗೊಬ್ರು ಕೇಂದ್ರ ಸರ್ಕಾರ, ರಾಜ್ಯ ಯಾವುದೇ ಇರಲಿ, ಪಕ್ಷ ಯಾವುದೇ ಇರಲಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಿಗೆ ಕೂತು ಚರ್ಚೆ ಮಾಡಿ ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯಯುತವಾಗಿ, ಏನು ಇವರೇನು ಮನೆಯಿಂದ ಕೊಡೋದು ಬೇಡ, ನ್ಯಾಯಯುತವಾಗಿ ಬರುವಂಥ ಒಂದು ಯೋಜನೆಗಳು, ನೀರಾವರಿ ಯೋಜನೆಗಳು, ಪ್ರಮುಖವಾಗಿ ನೀರಾವರಿ ಯೋಜನೆಗಳು. ಯಾಕಂದರೆ ನೀರಾವರಿ ಯೋಜನೆಗಳು ಇದ್ದರೆ ಮಾತ್ರ ಆ ರಾಜ್ಯ ಸುಭಿಕ್ಷವಾಗಿರಲು ಸಾಧ್ಯ. ನಿನ್ನೆ ನೋಡ್ರಿ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಈರಣ್ಣ ಕಡಾಡಿ ಅವರು. ಈಗಲೇ BJP ಅವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳಿದೆ ಖರೆ, ಆದ್ರೆ ಕೆಲಸ ಮಾಡಿದೆ ಅವ್ರನ್ನ ಹೊಗಳ್ಬೇಕಾಗತ್ತೆ ನಾವು. ಈರಣ್ಣ ಕಡಾಡಿ ಅವರು ನೋಡ್ರಿ, ಇವತ್ತು
ಉತ್ತರ ಕರ್ನಾಟಕದಿಂದ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ, ಗೋವಿನ ಜೋಳ ಇಥೆನಾಲ್ದ ಸಮಸ್ಯೆಗಳ ಬಗ್ಗೆ ಕೂಲಂಕಷವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರಿಗೆ 100 ಕೋಟಿ ಧನ್ಯವಾದಗಳು ಹೇಳ್ತೀವಿ. ಹಂಗೆ ಮಾಡ್ರಿ, ಬೇಕ್ರಿ. ಯಾಕಂದ್ರೆ ನೀವ್ಯಾಕೆ ಹಂಗೆ ಮಾಡ್ತಾ ಇಲ್ಲ? ರೈತರ ಪರವಾಗಿ ಈ ಮಾದಾಯಿ ಬಗ್ಗೆ ನೀವು ಯಾಕೆ ಎತ್ತ ಇಲ್ಲ? ಎಂಥ ಸಮಸ್ಯೆ ಏನೈತಪ್ಪ ಇದ್ರೊಳಗೆ? ಯಾಕಂದ್ರೆ ನೀವು ಹೇಳ್ದಂಗೆ ಕಳೆದ ಅವಧಿಯಲ್ಲೇ ಅಂದರೆ 2018ರಿಂದ 2023 ಅವಧಿಯಲ್ಲಿ BJP ಸರ್ಕಾರ ರಾಜ್ಯದಲ್ಲಿ BJP ಅಸ್ತಿತ್ವ ಅಲ್ಲಿತ್ತು, ಇಲ್ಲಿ ಇತ್ತು. ಯಾಕಂದರೆ ಕೇಂದ್ರದಲ್ಲೂ BJP, ರಾಜ್ಯದಲ್ಲೂ BJP. ಅವಾಗ ಅವರು ಒಂದು ಡಿಸಿಷನ್ ತೊಗೊಂಡು ಮಹದಾಯಿ ಯೋಜನೆನ ಸಕಾರಗೊಳಿಸ್ಬೇಕಿತ್ತು. ಆದರೆ ಅದೇ ಇಚ್ಛಾಶಕ್ತಿ ಕೊರತೆ ನೋಡ್ರಿ. ಅದೇ ಸಂದರ್ಭದೊಳಗೆ ಹಿಂದೆ ಯಾರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗನ ನಾವು ಒಂದು ನಿಯೋಗ ತೊಗೊಂಡು ಹೋಗಿದ್ವಿ ದೆಹಲಿಗೆ, ಗಡ್ಕರಿ ಅವ್ರಿಗೆ ಭೇಟಿಯಾಗಿ. ಅವಾಗ ತೀರ್ಪು ಕೂಡ ಕೊಟ್ಟರು 2018ರಲ್ಲಿ. ತೀರ್ಪು ಕೊಟ್ಟಾಗಿ ಎಷ್ಟು ವರ್ಷ ಆಯ್ತು ಇವತ್ತು? ಮತ್ತು ಇವರು ಅದ್ರದ್ದು ಕೆಲಸ ಮಾಡೋಕ್ಕೆ ತಯಾರಿಲ್ಲ ಅಂದ್ರೆ ಎಷ್ಟೊಂದು ಇವ್ರು ಬೇಜವಾಬ್ದಾರಿತನ ಇರ್ಬೇಕಾ ಸರ್? ಅದು ಹೇಳ್ತಾ ಇದೀನಲ್ರಿ. ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಇದ್ದು 2011ರಲ್ಲಿ 5 ತೀರ್ಪು ಬಂದಿದೆ. ಇವತ್ತಿವರೆಗೂ ಅದ್ರ ಬಗ್ಗೆ ಚಕಾರ ಶಬ್ದನೇ ಇಲ್ಲ. ಎಂಥ ದೊಡ್ಡ ಯೋಜನೆ ಅದು. ನಮ್ಮ ಕರ್ನಾಟಕದೊಳಗೆ ನಾವು ಡ್ಯಾಮ್ ಕಟ್ಕೊಂಡು ನಮ್ಮ ಭೂಮಿ ಹಾಳು ಮಾಡ್ಕೊಂಡು ನಮ್ಮ ರೈತರದ್ದು ಹಾಳು ಮಾಡ್ಕೊಂಡು ಆ ಬೇರೆ ರಾಜ್ಯಗಳಿಗೆ ನೀರು ಹೋಗ್ತಾವೆ, ದಕ್ಷಿಣ ಕರ್ನಾಟಕಕ್ಕೆ ನೀರು ಹೋಗ್ತೈತಿ. ಇದು ಅನ್ಯಾಯ ಅಲ್ವಾ? ಇದು ಆಲ್ಮಟ್ಟಿ ಜಲಾಶಯದ ನೀರು ಆಂಧ್ರಕ್ಕೆ ಹೋಗುತ್ತೆ. ಇಲ್ಲಿ ಎಷ್ಟು ಫಲವತ್ತಾಗಿರ್ತಕ್ಕಂಥ ಭೂಮಿ ಹಾಳಾಯ್ತು ನಮ್ಮದು. ನಮ್ಮ ಭೂಮಿ ಹಾಳು ಮಾಡ್ಕೊಂಡು ಕೊಟ್ಟರೆ ಆ ಯೋಜನೆ ಇವತ್ತಿಗೂ ಪೂರ್ತಿಯಾಗಿಲ್ಲ. ಆ ಜನರಿಗೆ ಇನ್ನೂ ಹಣಕಾಸಿನ ಇದನ್ನು ಪರಿಹಾರ ಕೊಟ್ಟಿಲ್ಲ, ಪರಿಹಾರ ಸಿಕ್ಕಿಲ್ಲ. ಅದು ಒಂದು. ಸರ್, ಇನ್ನೊಂದು, ಇವಾಗ ನೀವು ರಾಜ್ಯದ ನೀರಾವರಿಗಳ ಬಗ್ಗೆ ಒಂದು ಧ್ವನಿ ಎತ್ತಾ ಇದ್ದೀರಾ. ಆಮೇಲೆ ಸರ್, ಪ್ರಮುಖವಾಗಿ ನಮ್ಮ ವಾಹಿನಿ ಸಾಕಷ್ಟು ಒಂದು ಫೋಕಸ್ ಮಾಡಿದ್ದು ಯಾವ ವಿಷಯಗಳಂದರೆ, ಒಂದು ಕಬ್ಬು ಬೆಳೆಗಾರರಿಗೆ ಒಂದು ಬೆಂಬಲ ಬೆಲೆ, ಅವರಿಗೆ ಒಂದು ಶಾಶ್ವತ ಪರಿಹಾರ. ತದನಂತರದಲ್ಲಿ ಏನು ಗೋವಿನ ಮೆಕ್ಕೆಜೋಳ, ಹತ್ತಿ, ಇನ್ನಿತರ ಸಣ್ಣ ಪುಟ್ಟ ಬೆಳೆಗಳಿಗೆ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಬೆಂಬಲ ಬೆಲೆ ಸಿಗಬೇಕು. ಖರೀದಿ ಕೇಂದ್ರಗಳ ಸರ್ಕಾರದಿಂದ ಖರೀದಿ ಕೇಂದ್ರಗಳಾಗಬೇಕು. ಇದನ್ನೆಲ್ಲ ರೈತರು ಬೀದಿಗಿಳಿದು ಹೋರಾಟ ಮಾಡಿದ ಮೇಲೇ ಮಾಡಬೇಕು ಅಂತ ಏನಾದರೂ ಸರ್ಕಾರಕ್ಕೆ ಏನಾದರೂ ಒಂದು ಇಚ್ಛೆ ಇದೆಯಾ? ರೈತರು ಬೀದಿಗಿಳಿದು ಅದೇನೋ ಹೇಳ್ತಾರಲ್ಲ, ನಾನು ನೋಡಿದಲ್ಲ, ಮಗು ಹತ್ರನೇ ಹಾಲು ಕೊಡೋದು ಅಂತ. ಭಾಳ ಒಳ್ಳೆಯ ವಿಷಯಗಳನ್ನ ಕೇಳಾಕತ್ತೀರಿ. ಈಗ ನಾವು ನಾಳೆನೂ ಕೂಡ ನೂರಾರು ಟ್ರ್ಯಾಕ್ಟರ್ ಗಂಟ್ಲೆ ನಾವು ಹಾವೇರಿ ಬಂದ್ ಕರೆ ಒಳಗೆ ಹೈವೇ ಬಂದ್ ಮಾಡೋದ್ರಾಗ ಪಾಲ್ಗೊಳಕತ್ತಿದ್ವಿ. ನೋಡ್ರಿ, ಕೊನೆ ಹಂತದೊಳಗೆ ಹೋರಾಟ ಬಗ್ಗದಿಲ್ಲ ಅಂತ ತಿಳ್ಕೊಂಡು ಈಗ ತಾನೇ ಘೋಷಣೆ ಮಾಡಿದ್ರು ಮಧ್ಯಾಹ್ನ 2 ಗಂಟೆಗೆ. ಘೋಷಣೆ ಮಾಡಿದ್ದಕ್ಕಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನೋಡಿ, ಹೆಂಗಂದರೆ ಒಬ್ಬ ರೈತರಿಗೆ 50 ಕ್ವಿಂಟಲ್ವರೆಗೆ ಖರೀದಿ ಮಾಡೋದು ಅಂತ ತಿಳ್ಕೊಂಡು KMF ಮುಖಾಂತರ ಆಯಾ ತಾಲೂಕಿನೊಳಗೆ ಖರೀದಿ ಮಾಡಬೇಕು ಅಂತ ತೀರ್ಮಾನ ಐತೆ. ಇದನ್ನ ಅವಾಗಲೇ ಯಾಕೆ ಮಾಡಬಾರ್ದ್ರಿ? ನಾವು ಎಷ್ಟು ದಿವಸದಿಂದ ಹೋರಾಟ ಮಾಡಕತ್ತೀವಿ. ಧಾರವಾಡದ ನವಲಗುಂದದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಈಗ ನಾನು ನಿನ್ನೆ ಆದರೂ ಕೂಡ ನಮ್ಮ ಶಾಸಕರಿಗೆ ನಾನು ಫೋನಲ್ಲಿ ಸಂಪರ್ಕ ಮಾಡಿದ್ದೆ. ನಮ್ಮ ತಾಲೂಕಿನಲ್ಲಿ ಎಲ್ಲ ಆಯಿತು, ಇಲ್ಲಿ ಯಾಕೆ ಮಾಡಿಲ್ಲ ಇನ್ನೂ ಅಂತ ಹೇಳ್ಕೊಂಡು. ಈಗ ಇಲ್ಲಿನೂ ಮಾಡ್ತಾ ಇದ್ದಾರೆ. ಇದಕ್ಕೆ ಇಷ್ಟ್ಯಾಕೆ ವಿಳಂಬ ಬೇಕಾಗಿತ್ತು? ಈಗ 2 ತಿಂಗಳಿಂದ ನಮ್ಮ ಗೋಂಜಾಳ ಬೆಳೆಯನ್ನ ನಾವು ಇಟ್ಕೊಂಡು ಎಷ್ಟು ಹಾಳಾಗಬೇಕ್ರಿ? ಇಲ್ಲ, ಒಂದು ಸತಿ ಕಟಾವು ಆದಮೇಲೆ ಅದನ್ನು ಜಾಸ್ತಿ ದಿನ ಇಡಕ್ಕೆ ಬರೋಂಗಿಲ್ಲ ರೀ. ಮತ್ತು ಏನು ರೈತರ ಬಗ್ಗೆ ಕಾಳಜಿ ಇಲ್ವಾ ಇವ್ರಿಗೆ? ಅದನ್ನೇ ನಾವು ವಿಷಯ ಪ್ರಸ್ತಾಪ ಮಾಡಿದ್ದು ಅದು. ಯಾಕಂದರೆ ಇವಾಗ ರೈತರು ಬೀದಿಗಿಳಿದು ಹೋರಾಟ ಮಾಡಿದ ಮೇಲೇ ಮಾಡಬೇಕಾಗ್ತದೆ. ಇವಾಗ ಒಂದು ಸರ್ಕಾರಕ್ಕೆ ನಾನೊಂದು ನೇರವಾಗಿ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ತಾವು 2023ರಲ್ಲಿ ಚುನಾವಣೆಯನ್ನು ಎದುರಿಸುವಾಗ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರಿ. ಯಾವುದು? ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ವಿದ್ಯಾನಿಧಿ, ಈ ಥರ 5 ಒಂದು ಯೋಜನೆಗಳನ್ನು ಘೋಷಣೆ ಮಾಡಿದ್ರಿ. ಆವಾಗ ಯಾವ ಮತದಾರನೂ ನಿಮಗೆ ಕೇಳಿಲ್ಲ, ನನಗಿಂಥ ಯೋಜನೆ ಬೇಕು, ನನಗೆ ಕೊಡಿ, ನನಗೆ ಫ್ರೀ ಬಸ್ ಬೇಕು, ನನಗೆ 10 ಕೆಜಿ ಬೇಕು, ಯಾರು ಕೇಳ್ದೇನೆ ನೀವು ಇವನ್ನೆಲ್ಲ ಕೊಟ್ರಿ. ರೈತರು ಬೀದಿಗಿಳಿದು ಹೋರಾಡ್ತಾ ಇದ್ದಾರೆ ರೀ, ಕೊಡ್ರಿ. ರೈತರು ಬೀದಿಗಿಳಿದು ಖರೀದಿ ಕೇಂದ್ರ, ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ, ಕೊಡ್ರಿ. ಯಾಕ್ರಿ? ಇದು ನಮ್ಮ ಪ್ರಶ್ನೆ ಆಗಿದೆ. ಸರ್ಕಾರಕ್ಕೆ ನಮ್ಮದು ನೇರವಾದ ಪ್ರಶ್ನೆ. ಸರಿ, ಈಗ ನೀವು ಹೇಳಿರ್ತಕ್ಕಂಥ ವಿಷಯದ ಮೇಲೇ ಈಗೇನು ಲೆಟರ್ ಕಳಿಸಿದ್ದೇನಲ್ಲ, ಇದಕ್ಕೆ ಪೂರ್ವಾಗ್ರಹವಾಗಿ ನೀವು ಚರ್ಚೆ ಮಾಡಿ ತೀರ್ಮಾನ ತಗೋರಿ ಅಂತ ಕೇಳಾಕತ್ತೇವೆ.
ಇವ್ರು ಮಾಡದೇ ಹೋದರೆ ನಮ್ಮ ನಿಲುವು ಏನಂತ ಹೇಳ್ತೇನೆ ಈಗ ನೀವು. ಈಗ ನೋಡ್ರಿ, ಗೋವಿನ ಜೋಳ 70 ಬೈ ಪ್ರಾಡಕ್ಟ್ಸ್ ಅದಾವೆ ಗೋವಿನ ಜೋಳದ್ದು. ನೀವು ನೋಡ್ರಿ ನೀಲ್ಲ 70 ಬೈ ಪ್ರಾಡಕ್ಟ್ಸ್ ತಯಾರಾಗ್ತಾವೆ. ಅವು ಎಂಥವಂತಂದ್ರೆ ಇವತ್ತು ನೋಡ್ರಿ, ಕೇವಲ ಒಂದೇ ಉದಾಹರಣೆ ತೊಗೋತೀನಿ. ಅದರಿಂದ ಅವಲಕ್ಕಿ ತಯಾರಾಗ್ತದೆ. ಇಷ್ಟು ಅವಲಕ್ಕಿ ಇರ್ತಾವೆ, 10 ರೂಪಾಯಿ ಅದು, 20 ರೂಪಾಯಿ ಅಳ್ಳು, 20 ರೂಪಾಯಿ ಪ್ಯಾಕೆಟ್ ಪಾಪ್ಕಾರ್ನ್. ಪಾಪ್ಕಾರ್ನ್, ಅನೇಕ ಬೈ ಪ್ರಾಡಕ್ಟ್ ಇದ್ದಾವೆ. ಇದಕ್ಕೆ ಯಾಕೆ ಸರ್ಕಾರ ಒತ್ತಾಯ ಮಾಡಿ ಹಗಲಿ ರಾತ್ರಿ ಕಷ್ಟಪಟ್ಟು ದುಡ್ದಂಥ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇವರು? ಅದೇ ಸರ್ ಇವತ್ತು ನೀವು ಹೇಳಿದ್ರಿ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸದಾ ತೆರೆದಿರಬೇಕು. ಇದ್ರೆ ಮಾರ್ಕೆಟ್ನೊಳಗೆ ರೇಟ್ ಒಂದು ಲೆವೆಲ್ ಉಳಿತೈತಿ. ಈಗ ಎಕ್ಸಾಂಪಲ್ ಆಗಿ ನೋಡ್ರಿ, ಮೊನ್ನೆ ನಮ್ಮ ಗೋವಿನ ಜೋಳವನ್ನು 1500ರಿಂದ 1600 ರೂಪಾಯಿ ಒಂದು ಕ್ವಿಂಟಲ್ ಖರೀದಿ ಮಾಡಾಕ್ತಿದ್ರು. ಈಗ ಹೋರಾಟ ಏನು ಚುರುಕುಗೊಂತಲ್ಲ, ಅವಾಗ ಸರ್ಕಾರ ಏನು ಮಾಡಿದ್ರು, 2400 ರೂಪಾಯಿ ಇದ್ದಂಗೆ 5 ಕ್ವಿಂಟಲ್ ತೊಗೊಂತೇವೆ ಆಗ್ತದೆ. ಇಲ್ಲಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ತಾರ, ಚುರುಕಾಗ್ತೈತೆ ನೋಡೋದನ್ನ ಇಲ್ಲಿ ದಿನೇ 100 200 ಏರ್ಕೊತ ಬಂದು ಇವತ್ತು 1900 ರೂಪಾಯಿಗೆ ನಿಂತು ಬಂತು. 400 ರೂಪಾಯಿ ಜಾಸ್ತಿ. 400. ಇವತ್ತು 50 ಕ್ವಿಂಟಲ್ ನಾವು ಒಬ್ಬ ರೈತ ಖರೀದಿ ಮಾಡ್ತೀನಿ ಅಂದ್ಕೂಡ್ಲಿನ ಇವತ್ತು 2000. ಈಗ ನಾನು ಬರ್ತಕ್ಕಂಥ ಸಂದರ್ಭದೊಳಗೆ ದಾರ್ಯಾಗ 2000 ರೂಪಾಯಿ ರೇಟ್ ಕೇಳಾಕ್ತಿದ್ರು ಗೋಂಜಾಳ. ಬರೀ ಜಸ್ಟ್ ಕಾಂಪಿಟೇಷನ್ ರೀ ಇದು. KMF ಇಂದ ನಾವು ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ತೀವಿ ಅಂದ ತಕ್ಷಣ 500 ಜಾಸ್ತಿ. ಇವ್ರು ಸ್ಟಾರ್ಟ್ ಮಾಡಿದ್ರು ಅಂದ್ರೆ 2700 ರೂಪಾಯಿಗೆ ಬಂದಿರ್ತೈತ್ರಿ. ಇಲ್ಲಿ ಭಾಳ ಮಂದಿ ಕೊಡಕ್ಕೆ ಹೋಗೋದಿಲ್ಲ. ಅಲ್ಲಿಂದ ಚೀಲ ತುಂಬ್ಕೊಂಬಂದು ಇಲ್ಲಿ ಕೊಟ್ಟು ಇವ್ರು 3 ತಿಂಗಳಿಗೆ 4 ತಿಂಗಳಿಗೆ ದುಡ್ಡು ಕೊಡ್ಬೇಕಾದ್ರೆ ಅಷ್ಟು ಕಾಯಂಗಿಲ್ಲ. 200 ರೂಪಾಯಿ ಕಡಿಮೆ ಆಗ್ಲಪ್ಪ ಹೋಗ್ಲಿ, ಇಷ್ಟಾರ ಸಿಗುತ್ತಲ್ಲ ಅಂತ ತಿಳ್ಕೊಂಡು ಇಲ್ಲಿ ಮಾರ್ಕೆಟ್ ಕಾಂಪಿಟೇಷನ್ ಆಗುತ್ತೆ. ಇಂಥ ಒಂದು ಸಾಮಾನ್ಯ ಜ್ಞಾನ ಯಾಕೆ ಬರೋಲ್ದು ಇವ್ರಿಗೆ? ಅದೇ ಇದನ್ನು ಸದಾ ಖರೀದಿ ಕೇಂದ್ರಗಳು ತೆರೆದಿರಬೇಕು. ಈ ಕೆಳಗೆ ಹೋಗೋದನ್ನೆಲ್ಲ ನಾವು ಹೋರಾಟ ಮಾಡೋದು ತಪ್ಪು. ಅದಕ್ಕೆ ಆ ಉದ್ದೇಶದಿಂದ ಈ ಬರ್ತಕ್ಕಂಥ ಅಧಿವೇಶನದೊಳಗೆ ಈ ವಿಷಯಗಳ ಮೇಲೆ ಸಮಗ್ರವಾಗಿ ಚರ್ಚೆ ಮಾಡಿ ನೀವು ತೀರ್ಮಾನಗಳ ತಗೊಂಡ್ರೆ ಆಟೋಮೆಟಿಕ್ ಆಗಿ ಜನರಲ್ ಮಾರ್ಕೆಟ್ ಏನೈತಿ ಈ ರೇಟಿಗೆ ಸಮೀಪದಲ್ಲಿ ಬಂದು ನಿಂತಿರ್ತೈತಿ. ಅದಕ್ಕೆ ನೀವು ಇದನ್ನು ಮೂಲವಾಗಿ ಮಾಡಲೇಬೇಕಂತ ತಿಳ್ಕೊಂಡು ಈಗಾಗಲೇ ಹೊಳ್ಳಿ ಫೋನ್ ಮಾಡಿದ್ರು ಅಶೋಕ್ ಪಟ್ಟಣ್ ಅವರು. ನಾಳಿನ ದಿವಸ ಏನಾಗೈತಿ, ಸಂತಾಪ ಸೂಚನೆ ನಡೀತೈತಿ. ನಾಡ್ದಾದರೂ ಒಂದು ಕಡೆ ನಾವು ಒಂದು 20 ಸಂಘಟನೆಗಳ ಒಂದು ಒಕ್ಕೂಟ ಐತಿ. ಅವರೆಲ್ಲ ನಿನ್ನಿನ ದಿವಸ ನಾವು ಈ ರೀತಿ ವಿಷಯಗಳನ್ನು ಚರ್ಚೆ ಮಾಡಬೇಕಂತಾಗೈತಿ. ಅಲ್ಲಿ ಚರ್ಚೆ ಮಾಡಬೇಕು ಅಂತ ತಿಳ್ಕೊಂಡು ಅವ್ರು ಒತ್ತಾಯಪಡಿಸಿದ್ದೀವಿ. ಎಷ್ಟರ ಮಟ್ಟಿಗೆ ಅವರು ಮುತುವರ್ಜಿ ವಹಿಸಿ ಮಾಡ್ತಾರೋ ಕಾಯ್ದು ನೋಡ್ಬೇಕಾಗೈತಿ. ಒಂದು ವೇಳೆ ನಾವು ಇವತ್ತಿನ ದಿವಸ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತು ನೋಡ್ರಿ, 2014ರಿಂದ ಏನು ಸರ್ಕಾರಿ ನೌಕರರನ್ನ ತುಂಬಿಕೊಂಡಿಲ್ಲ, ಖಾಲಿ ಹುದ್ದೆಗಳು. ಹೊಸ ನೌಕರಿ ಬೇಡ. ಇವತ್ತು ನಮ್ಮ ಮಕ್ಕಳು ಕಲಿತು ವಯಸ್ಸು ಮೀರಾಕತ್ತೇವ. ನೋಡ್ರಿ, ಸಾಲಿ ಕಲ್ತಿಲ್ಲ ಅಂತ ಕನ್ಯಾ ಕೊಡೋಲ್ರು. ಮತ್ತು ಏನೋ ಒಂದು ನೌಕರಿ ಸಿಗ್ತದೆ ಅಂತ ತಿಳ್ಕೊಂಡು ಅವ ಆಶಯ ಭಾವನೆಯಿಂದ ಕುಂತಾವ. ಮತ್ತು ಇತ್ತ ಮದುವೆನೂ ಇಲ್ಲ, ಇತ್ತ ನೌಕರಿನೂ ಇಲ್ಲ, ಹುಚ್ಚರಾಗ್ಯಾವ. ಯಾಕೆ ಇವರು ನೋಡ್ರಿ, ನಮ್ಮ ಮನೆ ಧಾರವಾಡದಲ್ಲಿ ಲಕ್ಷಾಂತರ ಜನ ರೈತರು ಕೂಡಿದ್ರು. ಯಾವರು ವಿದ್ಯಾರ್ಥಿಗಳು, ಅವರು ಹತ್ತಿಕ್ಕ ಕುದ್ದಾಡ್ತಾರೆ ಹೊರತು ಇವ್ನು ತುಂಬ ಕುದ್ದಾಡಕ್ಕೆ ತಯಾರಿಲ್ಲ. ಹಂತವಾಗಿ ತುಂಬ್ತೇವೆ ಅಂತ ಹೇಳಬೇಕು. ಊಟ ತುಂಬಿಕೊಳ್ಬೇಕು. ನಾಳೆ ಕೂಡ ಅದು ಒಂದು ವಿಷಯ ಐತೆ ನಮ್ಮದು ಮಧ್ಯದ್ದು. ಇದ್ರ ಜೊತೆಯಲ್ಲಿ ಅತಿಥಿ ಉಪನ್ಯಾಸಕರದೈತಿ. ಅತಿಥಿ ಉಪನ್ಯಾಸಕರು ಇವ್ರಿಗೆ 2 ವರ್ಷ ಏಜನ್ನು ಮುಂದಕ್ಕೆ ಹಾಕಬೇಕು, ವಯೋಮಿತಿಯನ್ನು. ಈಗೇನು ಕಂಡೀಷನ್ ಇಟ್ಟಾರಲ್ಲ ಅದಕ್ಕಿಂತ 2 ವರ್ಷ ಎಕ್ಸ್ಟೆನ್ಷನ್ ಕೊಡಬೇಕಂತ ನಮ್ಮದು ಒಂದು ವಿಚಾರ ಐತಿ. ಯಾಕಂದರೆ ಅವ್ರ ಮಕ್ಕಳು ನಮ್ಮ ಮಕ್ಕಳಲ್ಲ, ರೈತರ ಮಕ್ಕಳಲ್ರಿ. ಮತ್ತು ಅವ್ರು ಯಾರು? ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ ನಾಡಿನ ಜನತೆಗೆ, ನಮ್ಮ ಮಕ್ಕಳವರು. ನಿಮ್ಮ ಮಕ್ಕಳನ್ನಷ್ಟೇ ನೀವು ಅಲ್ಲಿ ಹೋರಾಟಕ್ಕೆ ಬಿಡಬೇಡ್ರಿ. ನಿಮ್ಮ ಹಿಂದೆ ನೀವು ಪಾಲಕರು ಕೂಡ ಆ ಹೋರಾಟದಲ್ಲೂ ಭಾಗಿಯಾಗಲಿ ಅಂತ ತಿಳ್ಕೊಳ್ತಾ ಇದ್ದೆ, ವಿಚಾರಿಸ್ತಾ ಇದ್ದೇನೆ. 10ನೇ ತಾರೀಕಿನ ದಿವಸ ಧಾರವಾಡದಲ್ಲಿ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳ ಒಂದು ಹೋರಾಟ. ಅಲ್ಲಿ ನಿಮ್ಮ ಪಾಲಕರ ಜೊತೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಪಾಲಕರು ಕರ್ಕೊಂಬರ್ರಿ. ಈಗ ನೋಡ್ರಿ, ಮೊನ್ನೆ ಅಲ್ಲಿ ಕಮಿಷನರ್ ಅಲ್ಲೇನು ತರಬೇತಿ ಕೇಂದ್ರಗಳದಾವಲ್ಲ ಸ್ಟೂಡೆಂಟ್ಸ್ಗೆ, ಅವು ಏನೋ ಹೇಳ್ತಾರಲ್ರಿ, ಕೋಚಿಂಗ್ ಸೆಂಟರ್ಸ್, ಅಲ್ಲಿ ಹೋಗಿ ವಾರ್ನಿಂಗ್ ಮಾಡಿ ಬರ್ತಾರೆ ಇವರು. ನೀವು ಅಲ್ಲಿ ಹೋರಾಟಕ್ಕೆ ಹೋಗ್ಬೇಡ್ರಿ, ಕೇಸ್ ಆಗ್ತೀವಿ. ಇದೆ ಅಂತಂದ್ರಿ ಇದು ದಬ್ಬಾಳಿಕೆ. ಇದು ಏನು ವಿಷಯದ ಮೇಲೆ ಕೇಸ್ ಹಾಕ್ತಾರ? ಪ್ರತಿಭಟನೆ ಮಾಡೋದು, ಹಕ್ಕು ಕೇಳೋದು, ಇದು ತಪ್ಪ. ಇದು ಸಂವಿಧಾನದೊಳಗೆ ಕೊಟ್ಟಂತ ಒಂದು BR ಅಂಬೇಡ್ಕರ್ ಅವರು ಹೇಳಿದ್ದಾರೆ,
ಸಂವಿಧಾನದಲ್ಲಿ ಹೋರಾಟಕ್ಕೆ ಒಂದು ಹಕ್ಕು ಕೊಟ್ಟಿದ್ದಾರೆ. ಮತ್ತು ಇವತ್ತು ನಮ್ಗೆ ಯಾವುದೇ ಒಂದು ಸಮಸ್ಯೆ ಈಡೇರ್ಲಿಲ್ಲಪ್ಪ ಅಂತಂದ್ರೆ ಹೋರಾಟದ ಮೂಲಕ ಅದ್ರ ಬಗ್ಗೆ ಈಡೇರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಪ್ರತಿಭಟನೆ ಮತ್ತು ಅಂಥದ್ದನ್ನು ನೀವು ಹೋರಾಟ ಮಾಡಕ್ಕೆ ಬಂದರೆ ನೀವು ಕೇಸ್ ಹಾಕ್ತೀವಿ ಅಂತ ತಿಳ್ಕೊಂಡು ಕಮಿಷನರ್ ಅವರು ನಾಳೆ ಬರಲಿ, ಅವ್ರು ನೋಡ್ತೀವಿ. ಅವ್ರಿಗೆ ಧಾರವಾಡದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ 28 ಸಂಘಟನೆಗಳ ಬೆಂಬಲ ಕೊಟ್ಟು ಇವತ್ತು ಅವರು ಜೊತೆಲಿ ನಿಲ್ಲಕತ್ತಿದ್ದೀವಿ ನಾವು ಇವತ್ತಿನ ದಿವಸ. ಇಲ್ಲ ಸರ್, ಆಗಲೇಬೇಕು. ಯಾಕಂದರೆ ಇವಾಗ ನೀವು ಒಂದು ಈ ಕಲಿತಂಥ ವಿದ್ಯಾರ್ಥಿಗಳಿಗೆ ಒಂದು ಖಾಲಿ ಇರುವಂಥ ಹುದ್ದೆಗಳನ್ನ ಭರ್ತಿ ಮಾಡೋ ವಿಚಾರಕ್ಕೆ ನೀವು ಬಂದರೆ, ನಾನು ಇದಕ್ಕೆ ಇನ್ನೊಂದು ಸೂಕ್ಷ್ಮವಾದ ಇನ್ನೊಂದು ವಿಷಯ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಇವಾಗ ವಿದ್ಯಾರ್ಥಿಗಳು ಖಾಲಿ ಇರುವಂಥ ಸರ್ಕಾರಿ ನೌಕರಿಗೆ ಯಾಕೆ ಬೆನ್ನು ಹಾಕ್ತಾರೆ? ಅದೇ ಇವಾಗ ರಾಜಕಾರಣಿಗಳ ಮನಸ್ಸು ಮಾಡಿ ಉತ್ತರ ಕರ್ನಾಟಕದಂಥ ಪ್ರಮುಖ ಜಿಲ್ಲೆಗಳು ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ, ಈ ಒಂದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದ್ರೆ ಪ್ರೈವೇಟ್ ಜಾಗಕ್ಕೆ ಹೋಗ್ತಾರಲ್ರಿ. ಯಾರು ಗೌರ್ಮೆಂಟ್ ನೌಕರಿ ಬೇಕಂತ ಕುಂದ್ರಂಗಿಲ್ಲಲ್ಲ. ಆವಾಗ ಗೌರ್ಮೆಂಟ್ ನೌಕರಿಗೆ ಹೋಗಂಗಿಲ್ಲ. ಎಲ್ಲರೂ ನಮಗೆ ಪ್ರೈವೇಟ್ನಾಗ ಒಳ್ಳೆ ಸ್ಯಾಲ್ರಿ ಸಿಗ್ತದೆ, ಪ್ರೈವೇಟ್ಗೆ ಹೋಗ್ತಾರೆ. ಅದನ್ನು ಮಾಡೋಕತ್ತಿಲ್ಲ. ಈಗ ಮಣ್ಣಿ ಸೂಕ ಸಂದರ್ಭದೊಳಗೂ ಈ ವಿಷಯ ಚರ್ಚೆ ಮಾಡಿದ್ದೀವಿ ರೀ. ಈಗ ಉತ್ತರ ಕರ್ನಾಟಕದೊಳಗೆ ಸಾಕಷ್ಟು ಬಯಲು ಸೀಮೆಗಳದಾವ, ಕಡಿಮೆ ಬೆಲೆ ಒಳಗೆ ಭೂಮಿ ಸಿಗ್ತದೆ. ಈ ಕಡೆ ಕುಷ್ಟಗಿ, ಗಜೇಂದ್ರ ಹೋಗ್ಬಿಟ್ರೆ ಆ ಬೆಳೆಗನೇ ಇಲ್ಲ, ಅಂತ ಭೂಮಿ ಐತಿ. ಇಲ್ಲಿ ಯಾಕೆ ಇಂಡಸ್ಟ್ರಿಗಳನ್ನು ಹಾಕಬಾರ್ದು? ಅಂತ ಜಾಗದಾಗ ಒಂದಿಟ್ಟು ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸಿ ಅಲ್ಲಿ ಬೇಕಾಗುವಂಥ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿನ ಮಾಡಿಬಿಟ್ರೆ ಖಾಸಗಿಯವ್ರು ಬಂದು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ. ಈಗ ಸದ್ಯದ ಪರಿಸ್ಥಿತಿ ಒಳಗೆ ನಾವೇನು ಹೇಳಕತ್ತೀವಿ, ಸರ್ಕಾರದೊಳಗೆ ಎಷ್ಟು 2.5 ಲಕ್ಷ ಹುದ್ದೆಗಳ ಖಾಲಿ ಅದಾವು, ಕೂಡಲೇ ತುಂಬ್ಕೋಬೇಕು ಅವನ್ನ. ನಂತರದೊಳಗೆ ಈ ಕಡೆಯಿಂದ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಉದ್ಯೋಗಗಳನ್ನು ಒದಗಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ಬೇಕು. ನೋಡ್ರಿ, ಈಗ ಗೋವಿನಜೋಳದ್ದು ಇಷ್ಟೊಂದು ಎಥನಾಲ್ ತಯಾರಾಗ್ತದೆ, ಬೈ ಪ್ರಾಡಕ್ಟ್ಸ್ಗಳು ತಯಾರಾಗ್ತವೆ. ಈ ಕಡೆ ಇನ್ನೂ ಅಷ್ಟು ಗೋವಿನಜೋಳಗಳನ್ನು ಫ್ಯಾಕ್ಟ್ರಿಗಳನ್ನು ಯಾಕೆ ಮಾಡಬಾರ್ದು ಇವರು? ಅದೇ ಎಲ್ಲ ಅದೇ ಇಂಡಸ್ಟ್ರಿಯಲ್ ಅಂದ್ರೆ ಕೈಗಾರಿಕೀಕರಣ ಸಾಕಷ್ಟು. ಇವಾಗ ನಮ್ಮಲ್ಲಿ ಎಲ್ಲನೂ ಓದ್ ಬೆಂಗಳೂರಿಗೆ ಹಾಕ್ತಾರೆ. ಮತ್ತು ಇಲ್ಲಿಂದ ಹೋಗಿ ಅಲ್ಲಿ ಬದುಕೋದು ಕಷ್ಟ ಐತೆ ನಮ್ಮ ಮಕ್ಕಳ. ಇವತ್ತಿನ ದಿವಸ ಈ ಭಾಗದಿಂದ ಬೆಂಗಳೂರಿಗೆ ಹೋಗಿ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಕೃಷಿ ಮರಿತಾ ಇದ್ದಾರೆ, ಮರೆಯಾಗತ್ತಾರೆ ಸರ. ಇಲ್ಲೇ ಲೋಕಲ್ ಈಗ ಸಮೀಪ ಇದ್ರೆ ಅವ್ರು ನಮ್ಮ ಮಕ್ಕಳು ಕೃಷಿ ಕಡೆನೂ ನೋಡ್ಕೊಂತ ಅವ್ರು ನೌಕರಿನೂ ಮಾಡ್ಬೋದಲ್ಲ, ಪ್ರೈವೇಟ್ ನೌಕರಿನೂ ಮಾಡ್ತಾರೆ, ಕೃಷಿ ಚಟುವಟಿಕೆನೂ ಮಾಡ್ಬೋದು. ಈ ಬೆಂಗಳೂರಿಗೆ ಹೋದ್ರೆ ಮುಗಿದೋತ ಅವ್ರ ಕೆಲಸದಾಗ ಯಾಂತ್ರಿಕ ಜೀವನ ದೂರ ಆಗಿಬಿಡ್ತೈತಿ. ಒಳ್ಳೆ ಈ ಕಡೆಯಿಂದ ಸಂಬಂಧನ ಕಳಿಚುಕಾಕತ್ತೈತಿ ಅದ. ಶಂಕರಗೌಡ್ರೆ, ಇವಾಗ ನಾವು ಸವಿಸ್ತಾರವಾಗಿ ಸಾಕಷ್ಟು ಉತ್ತರ ಕರ್ನಾಟಕದ ಒಂದು ನೀರಾವರಿಯಿಂದ ಹಿಡ್ಕೊಂಡು ಬೆಳೆಗಳಿಗೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರಗಳನ್ನ ಹಿಡ್ಕೊಂಡು, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕೆ ಇದಾಗಿರ್ಬೋದು, ಒಂದು ಸರ್ಕಾರದಲ್ಲಿ ಏನು ಖಾಲಿ ಇರುವಂಥ ಹುದ್ದೆಗಳನ್ನ ಭರ್ತಿ ಮಾಡ್ಕೊಂಡು ಸಾಕಷ್ಟು ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಿದ್ವಿ. ಕೊನೆಯದಾಗಿ ಈ ಬಾರಿ ಏನು ನಡೀತಾ ಇದೆಯಲ್ಲ 2025 ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆಯಲ್ಲ, ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಚಿವರುಗಳು, ಶಾಸಕರುಗಳು ಪಕ್ಷಾತೀತವಾಗಿ ಏನು ಒಂದು ಸದನದಲ್ಲಿ ಯಾವ ವಿಷಯವಾಗಿ ಧ್ವನಿ ಎತ್ತಬೇಕು ನಿಮ್ಮ ಅನಿಸಿಕೆಯಲ್ಲಿ? ನೀವು ಇದು ಒಂದು ಅವಶ್ಯವಾಗಿರ್ತಕ್ಕಂಥ ಪ್ರಶ್ನೆ. ಈ ವಿಷಯ ಮೇಲೇ ನಿನ್ನೆ ನಾವು ಧಾರವಾಡದಿಂದ ಸಭೆ ಮುಗಿಸ್ಕೊಂಡು ಬರುವಂಥ ಸಂದರ್ಭದೊಳಗೆ ಚಲವಾದಿ ನಾರಾಯಣ ಸ್ವಾಮಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಸಿಕ್ಕರು. ಮೊನ್ನೆ ದಿವಸ ಒಂದು ವಿಷಯಗಳನ್ನು ನೋಡಿದ್ದೇವೆ. ಅವರು ಏನು ಸಿದ್ದರಾಮಯ್ಯ ಅವರು ಹಾಗೂ DKC ಅವರು ವಾಚ್ ಕಟ್ಟ್ಯಾರ, ಆ ವಾಚಿನ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತಾಡ್ತಿದ್ರು. ನೋಡ್ರಿ, ಇವತ್ತಿನ ದಿವಸ ಅವ್ರು ಮಾಡ್ಕೊಳ್ಳಿ, ಅವ್ರು ವಾಚ್ ಕಟ್ಕೊಳ್ಳಿ ಅಂತಾರೆ, ಇವ್ರು ವಾಚ್ ಕಟ್ಕೊಂತಾರೆ. ಅಲ್ರಿ, ರೈತರು ಸಹಾಯಕತ್ತೇವಿಲ್ಲ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಉತ್ತರ ಕರ್ನಾಟಕಗಳು ಜ್ವಲಂತ ಸಮಸ್ಯೆಗಳು ಸಾಕಷ್ಟು ಅದಾವು. ಮಾದಾಯಿ, ಕೃಷ್ಣ, ಈ ಇಂಡಸ್ಟ್ರೀಸ್ ಬರಬೇಕಾಗೈತಿ. ಇಂಥದ್ರ ಬಗ್ಗೆ ಮಾಡಿರಿ. ನೇರವಾಗಿ ಹೋಗಿ ಹೇಳಿ ಬಂದೆ, ನಾನು ಫೋಟೋ ಇದ್ದು ತೋರಿಸ್ತೇನೆ, ನಿಮ್ಗೆ ಹಾಕ್ತೇನೆ. ನೇರವಾಗಿ ಹೇಳಿ ಬಂದೀವಿ, ಅಂಥವೆಲ್ಲ ಮಾಡಬೇಡ್ರಿ. ನೀವು ಒಳ್ಳೆಯ ವಿಮರ್ಶಕರಿದ್ರಿ, ಚರ್ಚೆ ಮಾಡಿರಿ, ಅವ್ರಿಗೆ ವಿಷಯಗಳನ್ನು ಕೊಟ್ಟು ಬಂದೇವೆ. ನೀವು ವಿನಾಕಾರಣ ಕಾಲ ಹರಣ ಮಾಡಬೇಡ್ರಿ. ಸಾರ್ಥಕವಾಗಬೇಕು ನಿಮ್ಮದು ಅಧಿವೇಶನ. ಒಳ್ಳೆ ವಿಷಯಗಳನ್ನು ತಗೊಂಡು ಚರ್ಚೆ ಮಾಡಿರಿ. ನಿಮ್ಮ ಜನರ ಹೌದು ಅಂತಾರ, ಅವ್ರು ವಾಚ್ ಕಟ್ಕೊಂಡು ಇವು ದಿಲ್ಲಿಗೆ ಹೋದ, ಇವು ಫಾರಿನ್ಗೆ ಹೋದ, ವಿಷಯಗಳನ್ನು ಬಿಡ್ರಿ.
ಮೂಲಭೂತ ಸೌಕರ್ಯಗಳ ಏನು ಕೊರತೆಗಳದಾವ, ಏನು ಅವಶ್ಯಕತೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗೈತಿ ಅವ್ನು ಮಾಡಿರಿ. ಈ ಸಾಕಷ್ಟು ಏತ ನೀರಾವರಿಗಳಿದಾವ ಇಲ್ಲೇ ಅರ್ಕಳಿ ಕುಂತಾವ. ರಾಮಲಿಂಗೇಶ್ವರ ಆಗಿರ್ಬೋದು, ವೀರಭದ್ರೇಶ್ವರ ನೀರಾವರಿ, ಬಸವೇಶ್ವರ ಏತ ನೀರಾವರಿ ಕುಂತಾವ. ಇಲ್ಲಿ ನರ್ಮದ್ ನವ್ಲು ಸಾಕಷ್ಟು ಏತ ನೀರಾವರಿ. ಅವಕ್ಕೆ ಅನುದಾನ ಇಟ್ಟಿಲ್ರಿ, ಅವಕ್ಕೆ ಮೇಂಟೆನೆನ್ಸ್ಗೆ ಅನುದಾನ ಇಟ್ಟಿಲ್ಲ. ಅದು ಒಂದು ವಿಷಯ ಹಾಕ್ಕೊಂಡೇವಿ. ಈಗ ನಾವು ಮೇಂಟೆನೆನ್ಸ್ಗೆ ಅನುದಾನ ಹಿಡಿದಕ್ಕೆ ನಡಿಬೇಕು, ಹೆಂಗೆ ಬಂದು ಬಿದ್ದುಬಿಡ್ತಾವೆ. ಇಲ್ಲ, ಅವು ನಿರ್ವಹಣೆ ಸರಿಯಾಗಿ ಆಗಬೇಕು. ನಿರ್ವಹಣೆ ಆಗ್ಬೇಕಂದ್ರೆ ಅದಕ್ಕೆ ಮೇಂಟೆನೆನ್ಸ್ಗೆ ಅನುದಾನ ಇಡಬೇಕು. ಇವು ಚರ್ಚೆ ಆದಾಗ ಮಾತ್ರ ಅನುದಾನ ಇಡಕ್ಕೆ ಸಾಧ್ಯತೆ ಐತಿ ಅಲ್ರಿ. ಇವ್ರು ಚರ್ಚೆನ ಮಾಡೋಂಗಿಲ್ಲ. ಅದಕ್ಕೆ ನಾವು ಇವತ್ತಿನ ದಿವಸ ನಮ್ಮ ಸಂಘದವರು 20 ಸಂಘಟನೆಗಳು ಕೂಡಿಕೊಂಡು ಒಂದು ಮಹಾಸಂಘ ಬೋರ್ಡ್ ಅಂತ ಮಾಡ್ಕೊಂಡಿವಿ. ಅದರೊಳಗೆ ಈಗ ಈ ಅರ್ಜಿಯನ್ನು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ, ಕಮಿಷನರ್ ಮುಖಾಂತರ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಹೋಗಿದಾರ. ಒಂದು ವೇಳೆ ಇಷ್ಟುದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಆಗದೆ ಹೋದರೆ ನಾವೇನು ಮಾಡ್ಬೇಕಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ ಈಗಾಗಲೇ. ಯಾಕಂದ್ರೆ ಪದೇ ಪದೇ ಉತ್ತರ ಕರ್ನಾಟಕ ಅನ್ಯಾಯ ಆಗತ್ತೈತೆ. ನಿಜವಾಗ್ಲೂ ನಿಮ್ಗೆ ಏನಾದರೂ ಕಳ್ಕಳಿದ್ರೆ ಈ ಚರ್ಚೆ ಮಾಡಿರಿ. ಮಾಡದೆ ಹೋದರೆ ನೀವು ಕೊನೆ 2 ದಿವಸದ ಪೂರ್ವದೊಳಗೆ ನಾವು 20 ಸಂಘಟನೆಯಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು, ಉಪನ್ಯಾಸಕರು, ಆಶಾ ಕಾರ್ಯಕರ್ತೆಯರು, ರೈತರು, ಕಬ್ಬು ಬೆಳೆಗಾರರು ಎಲ್ಲರೂ ಕೂಡ್ಕೊಂಡು ನಾವು ಉತ್ತರ ಕರ್ನಾಟಕ ಸಪ್ರೇಟ್ ಘೋಷಣೆ ಮಾಡೋದಕ್ಕೆ ತಯಾರಾಗಿದ್ದೇವೆ. ಈಗಾಗಲೇ ನಮ್ಮ ಧ್ವಜದ ರೂಪುರೇಷೆನೂ ಕೂಡ ತಯಾರಾಗಿದೆ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಅವಶ್ಯಕತೆ ಎಲ್ಲ ಮನೆಗೆ ಹೋಗ್ರಿ ಅಂತ ಹೇಳ್ತೀವಿ. ನಾವು ಉತ್ತರ ಕರ್ನಾಟಕ ಬೇರೆ ಮಾಡ್ಕೊಳ್ಳೋಕ್ಕೆ ಆಲ್ರೆಡಿ ತಯಾರಾಗೈತ್ರಿ ಈಗ ಸದ್ಯಕ್ಕೆ. ಇಲ್ಲ, ಯಾಕಂದ್ರೆ ಅನಿವಾರ್ಯ ಐತಿ ನಮ್ಗೆ. ನಾವು ಕೇಳುವಂಥದ್ದು ಈಗ ಅಖಂಡ ಕರ್ನಾಟಕ ಇರಲಿ ಅಂತಕ್ಕಂಥ ಆಸೆ ಐತಿ, ಹೊಡಿಬಾರ್ದು ನಮಗೆ. ಆದರೆ ಈ ಮಲತಾಯಿ ಧೋರಣೆಯನ್ನು ಮಾಡ್ಕೊಂಡು ನೋಡ್ರಿ, ಇಲ್ಲಿ ಈಗ ಉತ್ತರ ಕರ್ನಾಟಕದೊಳಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೇವೆ ನಾವು. ಒಂದೇ ಥರ ಇಲ್ಲ, ಎಲ್ಲ ರೈತಾಪಿ ಜನ ಜಾಸ್ತಿ ಅದಾರ. ಈ ಕಡೆ ಇಂಡಸ್ಟ್ರಿಗಳೆಲ್ಲ ಬರ್ತಾ ಇಲ್ಲ. ನೀವು ಏನಾದರೂ ಇವತ್ತು ಇವೆಲ್ಲ ರೈತರ ಸಮಸ್ಯೆಗಳ ಪರಿಹಾರ ಆಗಬೇಕಂದ್ರೆ ಕೃಷಿ ಪರಿಷತ್ತು ಆಗಬೇಕಾಗೈತಿ. ಈ ನಾಯಿನೊಳಗೆ ಕೃಷಿ ಪರಿಷತ್ತು ಮಾಡಿದರೆ ಎಲ್ಲ ಸಮಸ್ಯೆಗಳು ಇಷ್ಟು ನೋಡ್ರಿ. BJPಗೂ ಒಬ್ಬ ಅಧ್ಯಕ್ಷ ಇರ್ತಾನೆ, ಕಾಂಗ್ರೆಸ್ನವ್ರಿಗೂ ಒಬ್ಬರು ಅಧ್ಯಕ್ಷರಿದ್ದಾರೆ, JDSಗೂ ಒಬ್ಬರೇ ಇದ್ದಾರೆ. ನಮ್ಮ ರೈತ ಸಂಘಕ್ಕೆ ಯಾಕ್ರಿ 30-70 ಜನ ರಾಜ್ಯಾಧ್ಯಕ್ಷರಿದ್ದಾರೆ ಇವತ್ತಿನ ದಿವಸ. ಇವರು ಇಷ್ಟು ಕೂಡಿ ಹೊಡೆದವ್ರನ್ನ ಬೇರೆ ಬೇರೆ ರಾಜ್ಯಾಧ್ಯಕ್ಷರು ಮಾಡಿದಾರೆ. ಕಾಂಗ್ರೆಸ್ ರೈತ ಪರ ಅಧ್ಯಕ್ಷರು ಬಂದು ರೈತ ಮೋರ್ಚಾ ಅಧ್ಯಕ್ಷರಂತ, BJP ಒಳಗೂ ರೈತ ಮೋರ್ಚಾ ಅಧ್ಯಕ್ಷರು, JDSನೊಳಗೆ ಒಂದು ಉತ್ತರ ಕರ್ನಾಟಕ ರೈತ ಸಂಘ ಬಂದು 28 ರೈತ ಸಂಘಟನೆಗಳನ್ನು ಮಾಡಿಟ್ಟು ರೈತರು ಒಗ್ಗಟ್ಟಿಂದ ಒಡೆದಿಟ್ಟಿದ್ದಾರೆ. ಅದಕ್ಕೆ ನಾವೇನು ಹೇಳಕತ್ತೀವಿ, ಇವತ್ತು ಅದು ಒಂದು ಕೃಷಿ ಪರಿಷತ್ ಆದ್ರೆ ಇವೆಲ್ಲರೂ ಕೂಡ ಒಂದೇ ಅಡಿಯೊಳಗೆ ಬರ್ತಾರೆ. ನಮ್ಮ ರೈತರ ಸಮಸ್ಯೆ ಬಗ್ಗೆ ಇರ್ತೈತಿ, ನಿಮಗೂ ತಲೆಬೇಣಿ ತಪ್ತತಿ. ಹೌದು, ಒಂದೇ ಆಗ್ಬೇಕಂತಕ್ಕಂಥ ವಿಷಯಗಳದವ. ಈ ವಿಷಯಗಳ ಮೇಲೆ ಇವ್ರು ಏನಾದರೂ ಚರ್ಚೆ ಮಾಡದೆ ಹೋದರೆ ನಮ್ಮ ನಿರ್ಧಾರಗಳ ಬೇರೆ ಅದಾವ. ನಿಮ್ಮ ಯಾರ್ದು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಅದು ನಿಜ. ಇನ್ನಾದರೂ ನಾನು ಸದ್ಯದ ಚಳಿಗಾಲದ ಅಧಿವೇಶನ ವಿಷಯ ಅಂತ ಬಂದರೆ, ನಾನು UT ಖಾದರ್ ಏನು ವಿಧಾನಸಭೆಯ ಸಭಾಪತಿಗಳಿದ್ದೀರಲ್ಲ, ತಾವು ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಂಥ ಎಲ್ಲ ಶಾಸಕರುಗಳಿಗೆ, ಸಚಿವರುಗಳಿಗೆ ಮಾತನಾಡಲಿಕ್ಕೆ ಸಾಕಷ್ಟು ಒಂದು ಅವಕಾಶಗಳನ್ನ ಕಲ್ಪಿಸಿ, ಆಮೇಲೆ ಮೇಲ್ಮನೆ ಅಂದರೆ ವಿಧಾನ ಪರಿಷತ್ನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ತಾವು ಕೂಡ ಉತ್ತರ ಕರ್ನಾಟಕದವರೇ. ತಾವೂ ಸಹ ಏನು ಒಂದು ಉತ್ತರ ಕರ್ನಾಟಕದ ಇದು ಚಿಂತಕರ ಚಾವಡಿ, ವಿಧಾನ ಪರಿಷತ್ ಅಂದರೆ ಒಂದು ಚಿಂತಕರ ಚಾವಡಿ. ಆ ಚಿಂತಕರ ಚಾವಡಿಯಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ನಾವು ಏನಿಲ್ಲ ಇಷ್ಟೊತ್ತರೆಗೂ ನಾವು ರೈತ ಸಂಘದ ಮುಖಂಡರಂಥ ಶಂಕರಗೌಡರು ನಾವೆಲ್ಲ ಏನೋ ಒಂದು ನಮ್ಮ ಆಗ್ರಹ ಇದೆ, ಈ ವಿಚಾರಗಳಾಗಿ ಚಿಂತಕರ ಚಾವಡಿಯಲ್ಲಿ ಚರ್ಚೆ ಆಗಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕ ಭಾಗದ ಒಂದು ಸಚಿವರುಗಳಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟು ಎಲ್ಲ ಶಾಸಕರುಗಳನ್ನ, ಉತ್ತರ ಕರ್ನಾಟಕದಲ್ಲಿರೋ ಎಲ್ಲ ಶಾಸಕರು ಪಕ್ಷಾತೀತವಾಗಿ JDS, BJP, ಕಾಂಗ್ರೆಸ್ ಎಲ್ಲ ಶಾಸಕರುಗಳ ಒಂದು ಅವರವರ ಏನು ಶಾಸಕರ ಒಂದು ಅನುದಾನ ಇರುತ್ತೆ ಅದನ್ನು ಹೆಚ್ಚಿಗೆ ದುಪ್ಪಟ್ಟು ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ತಾವು ಒಂದು ಪ್ರಾಮುಖ್ಯತೆ ಕೊಡದೇ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಏನು ಒಂದು ಉತ್ತರ ಕರ್ನಾಟಕ ಅಂದರೆ ಇಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ರೈತಾಪಿ ವರ್ಗ ಜಾಸ್ತಿ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ಸಾಕಷ್ಟು ಬೆಂಗಳೂರು, ತುಮಕೂರು, ಹಾಸನ, ಆಮೇಲೆ ಕೋಲಾರ ಇಲ್ಲೆಲ್ಲ ಇಂಡಸ್ಟ್ರಿಗಳನ್ನ ಆಲ್ರೆಡಿ ಸ್ಥಾಪನೆ ಮಾಡಿದ್ದೀರ.
ಆ ರೀತಿಯಾಗಿ ಇಲ್ಲಿ ಇಂಡಸ್ಟ್ರಿಗಳಿಲ್ಲ. ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತಾಪಿ ವರ್ಗ ಜಾಸ್ತಿನೇ ಇದೆ. ಆದ್ದರಿಂದ ಒಂದು ವೇಳೆ ಉತ್ತರ ಕರ್ನಾಟಕದ ರೈತರ ಒಂದು ರೈತ ಪರಿಷತ್ತಾಗಿರ್ಬೋದು, ಅವರ ಬೇಡಿಕೆಗಳಾಗಿರ್ಬೋದು, ಇವು ರೈತರ ಒಂದು ಹಿತಾಸಕ್ತಿಯನ್ನು ಕಾಯ್ದೆ ಹೋದಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗೋದಕ್ಕೆ ನೀವೇ ಒಂದು ಅನುವು ಮಾಡಿಕೊಟ್ಟಂಗೆ ಆಗುತ್ತೆ. ಇದಕ್ಕೆ ಯಾವುದಕ್ಕೂ ತಾವು ಅನುವು ಮಾಡಿಕೊಡದೇನೆ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಿ ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಒಂದು ಉತ್ತರ ಕರ್ನಾಟಕ ಅಭಿವೃದ್ಧಿಯನ್ನು ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸ ಇನ್ನೂ ಕೂಡ ಉತ್ತರ ಕರ್ನಾಟಕ ಭಾಗದ ಎಲ್ಲ ರೈತರ ಮನಸ್ಸಿನಲ್ಲಿದೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಈಗೇನು ನಾವೊಂದು 8-10 ವಿಷಯಗಳ ಮೇಲೆ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರ ಒಂದು 10 ವಿಷಯಗಳು ಕೊಟ್ಟಿದ್ದೀವಿ. ಆಗಲೇ ಹೇಳಿದೆ, ವಿದ್ಯಾರ್ಥಿಗಳ ಸಮಸ್ಯೆ, ನೌಕರಿ ಈಗ ಆಲ್ರೆಡಿ ಎಷ್ಟೋ ಕೂಡಲೇ ತುಂಬಬೇಕು, ಉಳಿದದ್ದು ಕೂಡ ಅವ್ರಿಗೆ ನೌಕರಿ ಅವಕಾಶ ಮಾಡಿಕೊಡ್ಬೇಕು. ಇದ್ರ ಕೂಡಲೇ ಈ ಅಧಿವೇಶನದೊಳಗೆ ಘೋಷಣೆ ಮಾಡಲೇಬೇಕು. ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಬೇಕು. ವಯೋಮಿತಿ ಹೆಚ್ಚು ಮಾಡಬೇಕು. ಸಡಿಲಿಕೆ 2 ವರ್ಷ ವಯೋಮಿತಿ ಹೆಚ್ಚು ಮಾಡಬೇಕು. ಮತ್ತೆ ಗುತ್ತಿಗೆ ಆಧಾರದ ನೌಕರರನ್ನ ಕಾಯಂಗೊಳಿಸಬೇಕು. ಯಾಕಂದ್ರೆ ಅತಂತ್ರದಲ್ಲಿ ನಿಂತಾರ್ರಿ ಜೀವನ. ಇದನ್ನು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಐತಿ ಇವತ್ತ. ಹೌದು ಸರ್, ಅವ್ರ ಕಷ್ಟ ಎಷ್ಟೈತಿ ವಿಚಾರ ಮಾಡ್ಬೇಕಾಗಿದೆ. ಯಾಕಂದ್ರೆ ಅತಂತ್ರ ಇರ್ತಾರೆ. ಮತ್ತೆ ಆಶಾ ಕಾರ್ಯಕರ್ತರು ಅವರು ತಮ್ಮ ಸಂಸಾರ ಮಾಡ್ಕೊಂಡು ಬಂದು ಎಷ್ಟೊಂದು ಹಳ್ಳಿ ತುಂಬಾ ಅಡ್ಡಾಡಿ ಕೆಲಸ ಮಾಡ್ತಾರೆ. ಅವ್ರ ಸಮಸ್ಯೆಗಳನ್ನ ಗ್ರೌಂಡ್ ಲೆವೆಲ್ ವರ್ಕ್ ಮಾಡೋರು ಅವ್ರೆ ಸರ್ಕಾರಕ್ಕೆ ಇವತ್ತು ಅವ್ರಿಗೂ ಕೂಡ ಇದೆ ಅಂದ್ರೆ ಅದು ಆಶಾ ಕಾರ್ಯಕರ್ತರಿಂದ. ಇವು ಮೂಲ ಸಮಸ್ಯೆಗಳು. ಇದ್ರ ಜೊತೆಲೆ ನಮಗೇನಾಗೈತಿ, ರೈತರ ಸಮಸ್ಯೆಗಳನ್ನ ಒಂದೇ ಕಡೆ ಕ್ರೋಢೀಕರಿಸಿ ಎಲ್ಲಾ ಸಂಘಟನೆಗಳು ಒಂದೇ ವ್ಯಾಪ್ತಿಗೆ ಬರ್ತಾವೋ, ಅದಕ್ಕೆ ಒಬ್ಬೇ ಅಧ್ಯಕ್ಷ ಇರ್ತಾನೆ. ರೈತ ಕೃಷಿ ಪರಿಷತ್ ಅಂತ ರಚನೆ ಆಗ್ಬೇಕು. ಇವತ್ತು ವಿದ್ಯಾರ್ಥಿ ಇದು ಪರಿಷತ್ಗಳದಾವ, ಮತ್ತು ಸಾಹಿತ್ಯ ಪರಿಷತ್ಗಳದಾವ, ವಕೀಲರ ಪರಿಷತ್ ಐತಿ. ರೈತ ಪರಿಷತ್ತನ್ನು ಮಾಡ್ರಿ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ನಿಗಮ ಮಾಡ್ತಾರೆ. ಇದು ಯಾವುದು ಇನ್ನೊಂದು ಇದೆ ಕೃಷಿ ಸಮಾಜ ಐತೆ ಅಂತ ಹೇಳ್ತಾರೆ. ಯಾಕೆ ಅವು ಯಾವುವು ಕ್ರಿಯಾಶೀಲವಾಗಿಲ್ಲ. ಇದಕ್ಕೆ ಯಾವ ರೀತಿಯಾಗಿರ್ಬೇಕಂದ್ರೆ ಪರಿಷತ್ ರಚನೆ ಆಗಬೇಕು. ಆಗದೆ ಹೋದರೆ ನಾವು ರೈತರ ಕೃಷಿ ಕೇಂದ್ರಗಳ ಸದಾ ತೆರೆದಿರ್ಬೇಕು. ನೋಡ್ರಿ, ನಮ್ಮ ಹಾಲು ಬಂದ ಸಾವುಕಾರ ಮಣಿ ಮುಟ್ಟಿ ಮ್ಯಾಗ, ದಲಾಲರ ಅಂಗಡಿ ಮುಟ್ಟಿದ ಮ್ಯಾಗ ಎಲ್ಲ ಖಾಲಿಯಾಗಿರ್ತೈತಿ. ಅವಾಗ ಕೃಷಿ ಕೇಂದ್ರ ಇದನ್ನ ಖರೀದಿ ಕೇಂದ್ರ ತೆರೀತಾರೆ. ನಮಗೇನು ಉಪಯೋಗ ಆತ್ರಿ? ಇದನ್ನು ತಪ್ಪಿಸ್ಬೇಕಾದ್ರೆ ನಿಮ್ಮ ಕಾಯಂ ಇರ್ಬೇಕು. ನಾವು ಪ್ರತಿ ವರ್ಷ ಹೋರಾಟ ಮಾಡೋದು ಬೇಕಾಗಿಲ್ಲ, ಕಾಯಂ ಇರ್ಬೇಕು. ಮತ್ತು ಇವತ್ತು ನೋಡ್ರಿ, ಇವತ್ತು ಇವರು ಈರಣ್ಣ ಕಡಾಡಿ ಅವರು ಮಾತಾಡಿದಾರಲ್ಲ ಲೋಕಸಭೆ ಒಳಗೆ, ಕಬ್ಬಿನ ಒಂದು ಬೆಲೆಯನ್ನು ನಿಗದಿ ಮಾಡಬೇಕಾಗಿರ್ತಕ್ಕಂಥ ಲೋಪದೋಷಗಳದ, ಅದ್ರ ಬಗ್ಗೆ ಒಳ್ಳೆಯ ವಿಚಾರವಂತ ಹೋದಾರ. ಇವತ್ತು ಸ್ವಾಗತಿಸ್ತೇವೆ. ಆ ರೀತಿ ಒಳಗೆ ನೀವು ಚರ್ಚೆ ಮಾಡ್ರಿ. ಜನ ನಿಮ್ಮನ್ನು ಅಪ್ಕೊಂತಾರ, ಮತ್ತೆ ನಿಮಗೆ ಓಟ್ ಹಾಕ್ತಾರ. ಇಲ್ಲ ಅಂದ್ರೆ ನೋಡ್ರಿ, ಇದು ಮುಗಿತ ಒಂದು ಅಧಿವೇಶನ ಮುಗಿದ್ರೊಳಗೆ ಇನ್ನು 2 ದಿವಸ ಕೊನೆ ದಿನದೊಳಗನ ನಮ್ಮ ಉತ್ತರ ಕರ್ನಾಟಕ ಧ್ವಜ ಯಾವ ರೀತಿ ಇರಬೇಕು ನಾವು ಅನಾವರಣ ಮಾಡ್ಕೊಂಡಿದ್ದೇವೆ. ನಮ್ಮ ಈ ನಾಡಿನ ಒಂದು ಬದ್ಧತೆ ಹೆಂಗಿರ್ಬೇಕು, ಆ ಕಲರ್ಸ್ ಯಾವ ರೀತಿ ಇರಬೇಕು, ನಮ್ದು ರೆಡಿ ಐತಿ. ಉತ್ತರ ಕರ್ನಾಟಕದ ಎಲ್ಲ ರಾಜ್ಯ ಮಣಿ ಮೇಲೆ ಧ್ವಜ ಹಾರಿಸ್ತೇವೆ ನೀವು ಮಾಡಲಿಕ್ಕೆ ಹೋದರೆ. ಅದಕ್ಕೆ ನಮ್ಮ 20 ಸಂಘಟನೆಗಳ ಹೆಸರು ಕೊಟ್ಟಿವಿ. ನಾಯಕರನ್ನು ಕರ್ಕೊಂಡು ನೀವು ಚರ್ಚೆ ಮಾಡಿ ಇದರ ಬಗ್ಗೆ ನೀವು ಅಲ್ಲಿ ಪರಿಹರಿಸದೆ ಹೋದರೆ ಇದು ಮುಂದಿನ ಹೋರಾಟ ಶತಸಿದ್ಧ. ಇನ್ನಾದರೂ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಅಂದರೆ ಮುಖ್ಯವಾಗಿ ಈ ಒಂದು ವಿಷಯಗಳು ಪ್ರಸ್ತಾಪ ಆಗಬೇಕಂದ್ರೆ ವಿಧಾನಸಭೆ ಅಂದರೆ ವಿಧಾನಸಭೆಯ ಸಭಾಪತಿಗಳಾದಂಥ ಯು ಟಿ ಖಾದರ್ ಹಾಗೂ ಚಿಂತಕರ ಚೌಡಿ, ಏನು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ತಾವು ಈ ಒಂದು ವಿಷಯಗಳನ್ನು ಕೂಲಂಕುಷವಾಗಿ ಸದನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಚರ್ಚಿಸದೇನೆ, ಇವಾಗ ಆಗಲೇ ಗೌಡ್ರು ಹೇಳಿದ್ರು, ಏನು ಚಲವಾದಿ ನಾರಾಯಣ ಸ್ವಾಮಿ ಅವರು ವಾಚ್ ಬಗ್ಗೆ ವಾಚ್ ಬೇಡ, ಅವರು ಯಾರೋ ಇವಾಗ ಇನ್ನೊಂದು ನಾಯಕತ್ವ ಬದಲಾವಣೆ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಷಯಗಳು ಸಾಕಷ್ಟು ಮುನ್ನೆಲೆ, ಅವೆಲ್ಲ ಬಿಡ್ರಿ, ಅವು ಯಾವುದೂ ಬೇಡ. ಯಾರು ವಿಧಾನಸಭಾಧ್ಯಕ್ಷ ಇರ್ತಾರೆ, ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರೋ ಇಲ್ಲ, ಡಿ ಕೆ ಶಿವಕುಮಾರ್ ಇರಲಿ, ಸಿದ್ದರಾಮಯ್ಯ ಇರಲಿ, ಇಲ್ಲ ಇನ್ನೊಬ್ರು ಯಾರೋ ಮತ್ತೊಬ್ಬರು ಆಗಲಿ, ಅವೆಲ್ಲ ಬೇಡ. ತಾವು ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಜವಾಬ್ದಾರಿ
ಉತ್ತರ ಕರ್ನಾಟಕಕ್ಕೆ ಬಂದಿರ್ತೀರಿ. ಬೆಳಗಾವಿ ಕರ್ನಾಟಕದ 2ನೇ ರಾಜಧಾನಿ ಅಂತ ಬೆಳಗಾವಿ ಸುವರ್ಣಸೌಧಕ್ಕೆ ಬಂದಿರ್ತೀರಿ ಅಂದಮೇಲೆ ಅಲ್ಲಿ ಕೇವಲ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಕೊಟ್ಟು ವಿರೋಧ ಪಕ್ಷದ ನಾಯಕರಾದಂಥವರು ತಾವು ಧ್ವನಿ ಎತ್ತಿ ಈ ಒಂದು ಚಳಿಗಾಲದ ಅಧಿವೇಶನವನ್ನು ಉತ್ತರ ಕರ್ನಾಟಕದ ಜನತೆಗೋಸ್ಕರನೇ ಮೀಸಲಿಟ್ಟು ಅವರ ಒಂದು ಜ್ವಲಂತ ಸಮಸ್ಯೆಗಳನ್ನ ಸದನದಲ್ಲಿ ಇಟ್ಟು ಚರ್ಚೆ ಮಾಡಿರಿ ಅಂತ ನಾವು ಕೂಡ ನಮ್ಮ JBM ವಾಹಿನಿಯಿಂದ ಆಗ್ರಹಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ JBM TV ರಾಮದುರ್ಗ. ನಮಸ್ಕಾರ.